ಅಧಿಕಾರಿಗಳು ಎಷ್ಟೇ ಕಡಿವಾಣ ಹಾಕಬೇಕು ಅಂತ ಜೈಲುಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೊಳಿಸಿದ್ರು ಕೂಡ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಕಾರಾಗೃಹದ ಎಡಿಜಿಪಿ ಅವರೇ, ನೀವು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಈ ಸುದ್ದಿ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಗೃಹ ಇಲಾಖೆ ಅಧಿಕಾರಿಗಳು ಮಿಸ್ ಮಾಡಲೇಬಾರದು. ಕಾರಾಗೃಹ ಎಡಿಜಿಪಿ ಅವರೇ, ನೀವು ಈ ಸುದ್ದಿಯನ್ನ ನೋಡ್ಲೇಬೇಕು. ಈ ಸುದ್ದಿ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಗೃಹ ಇಲಾಖೆ ಅಧಿಕಾರಿಗಳು ಮಿಸ್ ಮಾಡಲೇಬಾರದು. ಜೈಲಿಗೆ ಮೊಬೈಲ್, ಡ್ರಗ್ಸ್ ಹೇಗೆ ಸಪ್ಲೈ ಆಗ್ತಾ ಇದೆ ಗೊತ್ತಾ? ಹೇಗೆ ಸಪ್ಲೈ ಆಗ್ತಾ ಇದೆ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಡ್ರಗ್ ಮೊಬೈಲ್ ಸಪ್ಲೈ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ ಇಡ್ತೀವಿ. ಸಹಜವಾಗಿ ಜನ ಮಾತಾಡ್ಕೊಳ್ತಾ ಇರ್ತಾರಲ್ಲ, ಯಾವುದೇ ರೀತಿಯಾದಂತ ಕ್ರೈಮ್ ಮಾಡಿ ಜೈಲಿಗೆ ಹೋದ್ರೆ ಅಲ್ಲಿ ಬಿಂದಾಸ್ ಜೀವನ ಸಿಗುತ್ತೆ, ಕಾಸು ಕೊಟ್ರೆ ಸಾಕು. ಮೊಬೈಲು, ನಿಮ್ಗೆ ಏನೇನು ಬೇಕು, ಸಿಗರೇಟ್ ಬೇಕಾ, ಎಣ್ಣೆ ಬೇಕಾ, ಎಲ್ಲಾ ರೀತಿಯಾದಂತ ಒಂದು ರೀತಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಬಟ್ ಅದನ್ನ ಹೇಗ್ ಸಪ್ಲೈ ಮಾಡ್ತಾರೆ, ಯಾರು ತಂದು ಕೊಡೋದು ಯಾರು? ಅಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅಧಿಕಾರಿಗಳ ಕಣ್ತಪ್ಪಿಸಿ ಈ ಮೊಬೈಲು, ಡ್ರಗ್ಸ್ ಗಳೆಲ್ಲ ಹೇಗೆ ಸಪ್ಲೈ ಆಗ್ತಾ ಇದೆ? ಬೆಳಗಾವಿಯ ಹಿಂಡಲಗ ಜೈಲಿಗೆ ಹೇಗೆ ಸಪ್ಲೈ ಆಗ್ತಾ ಇದೆ ಗೊತ್ತಾ? ಈ ಡ್ರಗ್ಸ್ಗಳು ಹೊರಗಿನಿಂದ ಜೈಲಿಗೆ ಹಾರಿ ಹೋಗುತ್ತೆ. ಡ್ರಗ್ಸ್, ಮೊಬೈಲ್, ಹೊಸ ವರ್ಷಕ್ಕೆ ಜೈಲಿಗೆ ಫುಲ್ ಸಪ್ಲೈ ಆಗಿದೆ ಡ್ರಗ್ಸ್. ಬೆಳಗಾವಿಯ ಹಿಂಡಲಗ ಜೈಲಿಗೆ ಹೇಗೆ ಸಪ್ಲೈ ಆಗ್ತಾ ಇದೆ ಗೊತ್ತಾ? ಡ್ರಗ್ಸ್ಗಳು ಹೊರಗಿನಿಂದ ಜೈಲಿಗೆ ಹಾರಿ ಹೋಗುತ್ತೆ. ಡ್ರಗ್ಸ್, ಮೊಬೈಲ್, ಹೊಸ ವರ್ಷಕ್ಕೆ ಜೈಲಿಗೆ ಫುಲ್ ಸಪ್ಲೈ ಆಗ್ತಾ ಇದೆ ಡ್ರಗ್ಸ್. ಹಿಂಡಲಗ ಜೈಲಿನ ಹೊರಗಡೆಯಿಂದ ಮೊಬೈಲ್, ಡ್ರಗ್ಸ್ ಅನ್ನ ವ್ಯಕ್ತಿಯೊಬ್ಬ ಎಸ್ತಿದ್ದಾನೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಹಿಂಡಲಗ ಜೈಲೊಳಗೆ ಹೊರಗಿನಿಂದ ಮೊಬೈಲ್, ಮಾದಕ ವಸ್ತುಗಳನ್ನ ದುಷ್ಕರ್ಮಿಗಳು ಎಸಿತಾ ಇದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಂತಹ ಒಬ್ಬ ವ್ಯಕ್ತಿ ಈ ಕೃತ್ಯ ಎಸಗಿದ್ದಾನೆ. ಕ್ಷಣಾರ್ಧದಲ್ಲಿ ಮಾದಕ ವಸ್ತುವನ್ನ, ಸಿಮ್ ಕಾರ್ಡ್ಗಳು, ಅದರ ಜೊತೆಗೆ ಮೊಬೈಲ್ ಅನ್ನು ಕೂಡ ಆತ ಎಸ್ದು ಅಲ್ಲಿಂದ ಪರಾರಿಯಾಗಿದ್ದಾನೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಎಕ್ಸ್ಕ್ಲೂಸಿವ್ ಫುಟೇಜ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಆತ ಮಾಸ್ಕ್ ಹಾಕೊಂಡು ಬಂದಿರ್ತಾನೆ, ಮೊಬೈಲು, ಸಿಮ್ಮು, ಡ್ರಗ್ಗು ಇದೆಲ್ಲವನ್ನು ಕೂಡ ಆ ಕಾಂಪೌಂಡ್ ಆ ಕಡೆಗೆ ಆತ ಎಸ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಜೈಲಿನಲ್ಲಿ ಅಳವಡಿಸಿರುವಂತಹ CCTV ಕ್ಯಾಮೆರಾ ಏನಿದೆ
ಆ CCTV ಕ್ಯಾಮೆರಾದಲ್ಲಿ ಈ ಕಿಡಿಗೇಡಿಯ ಕೃತ್ಯ ಸೆರೆಯಾಗಿದೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರುವಂತದ್ದು. ಸಹಜವಾಗಿ ಬಹಳಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತಾರೆ, ಅದರಲ್ಲೂ ಹೇಳಿ ಕೇಳಿ ಅಧಿಕಾರಿಗಳಂತೂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರ್ತಾರೆ. ಎಷ್ಟೆಲ್ಲ ಪ್ರಯತ್ನ ಪಟ್ಟು ಏನೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಕೂಡ ಒಂದಷ್ಟು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೂಡ ನಾವು ಗಮನಿಸಿದ್ವಿ, ಬೇರೆ ಬೇರೆ ಭಾಗದಲ್ಲಿರುವಂತಹ ಜೈಲ್ಗಳಲ್ಲಿ ಆ ಬಾಳೆಹಣ್ಣು ಏನ್ ಸಪ್ಲೈ ಮಾಡ್ತಾರೆ, ತರಕಾರಿ, ಆ ಬಾಳೆಹಣ್ಣು ಅದ್ರ ಮಧ್ಯದಲ್ಲಿ ಎಲ್ಲೋ ಸಿಗರೆಟ್ ಪ್ಯಾಕೆಟ್ ಅನ್ನ ಅಡಗಿಸಿಟ್ಟು ಕಳಿಸ್ತಾರೆ. ಈ ತರ ಈ ವ್ಯಕ್ತಿ ಈಗ ನಿಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಫುಟೇಜ್ ನಿಮಗೆ ತೋರಿಸ್ತಾ ಇದೀವಿ. ಮಾಸ್ಕ್ ಹಾಕೊಂಡು ಬಂದಿರುವಂತ ಆ ವ್ಯಕ್ತಿ ಮೊಬೈಲ್ ಎಸಿತಾನೆ, 2 ಬಾರಿ ಎಸ್ದು ಅಲ್ಲಿಂದ ಎಸ್ಕೇಪ್ ಆಗಿರುವಂತ ಸಂದರ್ಭ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಿ. ಇದು ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ನಡೆದಿರುವಂತ ಘಟನೆ. ಇದು ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇರ್ತಿರಲ್ಲ, ಹೇಗ್ ಸಪ್ಲೈ ಆಗ್ತಾ ಇದೆ ಅಂತ ನೋಡಿ. ಹೀಗ್ ಸಪ್ಲೈ ಆಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಬಂದಂತಹ ವ್ಯಕ್ತಿ ಆ ಕಾಂಪೌಂಡಿಗೆ ಆ ಭಾಗಕ್ಕೆ ಅಂದ್ರೆ ಜೈಲಿನ ಒಳಕಾತ ಎಸ್ತಿರುವಂಥದ್ದು. ಆತನ ಕೈಯಲ್ಲಿ ಮೊಬೈಲ್ ಇತ್ತು, ಸಿಮ್ ಕಾರ್ಡ್ ಇತ್ತು, ಅದರ ಜೊತೆಗೆ ಡ್ರಗ್ ಕೂಡ ಇತ್ತು. ಯಾಕಂತಂದ್ರೆ ಈಗ ಹೇಳಿ ಕೇಳಿ ಅಧಿಕಾರಿಗಳು, ಜೈಲಾಧಿಕಾರಿಗಳು, ಅದರಲ್ಲೂ ಈ ತರದ ವಿಡಿಯೋಗಳು ಯಾವಾಗ ವೈರಲ್ ಆಗುತ್ತೆ, ಈ ತರದ ಘಟನೆಗಳು ಯಾವಾಗ ಬೆಳಕಿಗೆ ಬರುತ್ತೆ, ಆಗ ದಿಢೀರಂತ ದಾಳಿಯನ್ನು ನಡೆಸ್ತಾರೆ, ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನೂ ಸಿಗೋದಿಲ್ಲ. ಬಟ್ ಒಂದಂತೂ ಸತ್ಯ, ಹೇಗೆ ಈ ಮೊಬೈಲ್ಗಳು, ಡ್ರಗ್ಸ್ಗಳು, ಅದು ಇತ್ತೀಚಿನ ದಿನಗಳಲ್ಲಂತೂ ಬೇರೆ ಬೇರೆ ಭಾಗದಲ್ಲಿರುವಂಥ ಜೈಲ್ಗಳಲ್ಲಿ ಕೈದಿಗಳು ಹೇಗೆ ರಾಜಾತಿಥ್ಯ ಜೀವನವನ್ನ ನಡೆಸ್ತಾ ಇದ್ದಾರೆ, ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಒಂದ್ ಕಡೆ ಈ ಒಂದು ಜೈಲಲ್ಲಿ, ಈ ಕಲಬುರಗಿಯಲ್ಲಿರುವಂಥ ಜೈಲೇನಿದೆ ಆ ಜೈಲಲ್ಲಿ ಕೈಯಲ್ಲಿ ಸಿಗರೇಟ್ ಇತ್ತು, ಪಕ್ಕದಲ್ಲಿ ಎಣ್ಣೆ ಗ್ಲಾಸ್ ಇತ್ತು, 500 ರೂಪಾಯಿ ಗರಿ ಗರಿ ನೋಟ್ಗಳಿತ್ತು, ಇಸ್ಪೀಟ್ ಆಡ್ತಾ ಇದ್ರು. ಆಮೇಲೆ ಹೇಗೆ ನೋಡಿ, ಈಗ ಒಂದೊಂದು ಜೈಲುಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತ ಜೈಲಾಧಿಕಾರಿಗಳೇ ಇದಕ್ಕೆ ಸಾಥ್ ಕೊಡ್ತಾ ಇರ್ತಾರೆ. ಬಟ್ ಇಲ್ಲಿ ಈ ವ್ಯಕ್ತಿ ಬಂತನಲ್ಲ, ಈತನ ಕೈಯಲ್ಲಿ ಮೊಬೈಲ್ ಇತ್ತು, ಡ್ರಗ್ ಇತ್ತು, ಸಿಮ್ ಕಾರ್ಡ್ ಇತ್ತು, ಅದೆಲ್ಲವನ್ನ ಎಸ್ತು ಆ ತಕ್ಷಣ ಮಾತ್ರದಲ್ಲಿ ಪರಾರಿಯಾಗಿದ್ದಾನೆ. ರಾಜೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ, ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಆ ವ್ಯಕ್ತಿಯೊಬ್ಬ ಬಂದು ಕೈಯಲ್ಲಿದ್ದಂತ ಡ್ರಗ್ ಮತ್ತೆ ಮೊಬೈಲ್, ಸಿಮ್ ಕಾರ್ಡ್ ಎಸ್ದು ಹೋಗಿದ್ದಾನೆ ಅಂತ ಹೇಳಿ ಏನ್ ಗೊತ್ತಾಗ್ತಾ ಇದೆಯಲ್ಲ, ಇದು ಯಾವಾಗ ನಡೆದಿರೋದು, ಜೊತೆಗೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಅಧಿಕಾರಿಗಳು ಎಷ್ಟೇ ಕ್ರಮ ಕೈಗೊಂಡ್ರು ಕೂಡ ಇದನ್ನ ಕಡಿವಾಣ ಹಾಕೋದಕ್ ಆಗ್ತಾ ಇಲ್ವಲ್ಲ, ಹೇಗೆ ಅಂತ? ಎಸ್ ಪ್ರಭುದೇವ್, ಏನಂತಂದ್ರೆ ಇವತ್ತು ಹೊಸ ವರ್ಷ, ಆದ್ರೆ ನಿನ್ನೆ ರಾತ್ರಿ ಏನಂತಂದ್ರೆ ಮಧ್ಯರಾತ್ರಿ 3 ಗಂಟೆಗೆ ಕಿಡಿಗೇಡಿಗಳು ಏನಂತಂದ್ರೆ ಹಿಂಡಲಗ ಜೈಲಿನ ಹೊರಗಡೆ ಭಾಗದಿಂದ ಮಾದಕ ವಸ್ತುಗಳು ಹಾಗೂ ಮೊಬೈಲ್ ಹಾಗೂ ಸಿಮ್ಗಳನ್ನ ಎಸೆದು ಪರಾರಿರ್ತಕ್ಕಂಥದ್ದು. ಏನು ಸಾಕಷ್ಟು ಪರಪ್ಪನ ಆಗ್ರಹ ಆಗಿರುವುದು, ಬೇರೆ ಬೇರೆ ಜೈಲಿನಲ್ಲಿ ಸಾಕಷ್ಟು ಒಳಗಡೆ ಕೆಲವು ಚಟುವಟಿಕೆಗಳು ಕೂಡ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಹಿಂಡಲಗ ಜೈಲಿನಲ್ಲೂ ಕೂಡ ಸಾಕಷ್ಟು ಈ ಕಳೆದ ಒಂದು 3-4 ತಿಂಗಳ ಹಿಂದೆನೂ ಕೂಡ ಮಾದಕ ವಸ್ತುಗಳಾಗಿರ್ಬಹುದು, ಮೊಬೈಲ್ ಫೋನ್ಗಳು ಸಿಕ್ಕಿರುವಂತ ಉದಾಹರಣೆ ಕೂಡ ಇತ್ತು. ಆದ್ರೆ ಹೇಗೆ ಒಳಗಡೆ ಮೊಬೈಲ್ಗಳು ಬರ್ತವೆ, ಆಗಲೇ ಕೆಲವು ವಸ್ತುಗಳು ಹೇಗೆ ಒಳಗಡೆ ಬರ್ತಾವೆ ನಿಟ್ಟಿನಲ್ಲಿ ಜೈಲಿನ ಅಧಿಕಾರಿಗಳು ಕೂಡ ಸಾಕಷ್ಟು ತಲೆಗಳನ್ನ ಕೆಡಿಸ್ಕೊಂಡಿದ್ರು. ಆದ್ರೆ ಈಗ ಜೈಲಿನ ಹೊರಭಾಗದಲ್ಲಿರುವಂತಹ CCTV ದೃಶ್ಯದಲ್ಲಿ ಏನಂತ ಒಬ್ಬ ಕಿಡಿಗೇಡಿ ಏನು ಮುಖಕ್ಕೆ ಮಾಸ್ಕ್ ಅನ್ನ ಕಟ್ಕೊಂಡು ಬಂದು ಹೊರಗಡೆಯಿಂದ ಎಸೆದು ಹೋಗಿ ಪರಾರಿಯಾಗಿರ್ತಕ್ಕಂಥದ್ದು. ಸದ್ಯ ಈಗ ಜೈಲಿನ ಸಿಬ್ಬಂದಿಗಳು ಕೂಡ ಆತ ಯಾರು, ಎಲ್ಲಿಂದ ಬಂದ, ಹೇಗೆ ಬಂದ, ಆತನ ಅಂದ್ರೆ ಆತ ಬರೋಕ್ಕಿಂತ ಮುಂಚಿತವಾಗಿ ಕೂಡ 2-3 ದಿನದಿಂದ ಆತ ಏನು ಜೈಲಿನ ಹೊರಭಾಗದಲ್ಲೇ ಅಡ್ಡಾಡ್ಕೊಂಡಿದ್ದ, ಆತನ ಚಲವನ್ನು ಕೂಡ ಸಾಕಷ್ಟು ಗಮನವನ್ನ ಇಟ್ಕೊಂಡಿದ್ದಾರೆ. ನಂತರ ಸದ್ಯ ಈಗ ಗ್ರಾಮೀಣ ಪೊಲೀಸರು ಕೂಡ ಈ ಮಾಹಿತಿಯನ್ನ ಸದ್ಯ ಆತ ಯಾರು ಯಾತಕ್ಕೋಸ್ಕರ ನೋಡಿ, ಒಂದ್ ಕಡೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ, 2 ಫುಟೇಜ್ ಅನ್ನ ನಿಮಗೆ ತೋರಿಸ್ತಾ ಇದೀವಿ. ಹಿಂಡಲಗ ಜೈಲಿನಲ್ಲಿ ನಡೆದಿರುವಂತ ಘಟನೆ ಇದು. ತಡರಾತ್ರಿ 3 ಗಂಟೆ ಸುಮಾರಿಗೆ ಆತ ಬರ್ತಾನೆ, ಮಾಸ್ಕ್ ಹಾಕೊಂಡಿರ್ತಾನೆ, ಆತನ ಮುಖ ಗೊತ್ತಾಗಬಾರ್ದು, ಆತ ಯಾರು ಅನ್ನುವಂಥದ್ದು ಗೊತ್ತಾಗಬಾರ್ದು. ಈ ಜೈಲಿನಲ್ಲಿ ಅಳವಡಿಸಿರುವಂತ CCTV ಏನಿದೆ ಆ CCTVಯಲ್ಲಿ ಈ ದೃಶ್ಯ ಸರಿಯಾಗಿದೆ. ಸಹಜವಾಗಿ ಗೃಹ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲುಗಳಲ್ಲಿ ರಾಜಾತಿಥ್ಯ, ಅದು ಹೇಳಿ ಕೇಳಿ ದರ್ಶನ್ ಅವರು ಯಾವಾಗ ಅವರಿಗೆ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬೇಲ್ ಯಾವಾಗ ಕ್ಯಾನ್ಸಲ್ ಆಗುತ್ತೆ, ಆಗ ಎಲ್ಲಾ ಜೈಲ್ಗಳಿಗೂ ಕೂಡ ಖಡಕ್ ವಾರ್ನಿಂಗ್ ಕೊಡುವಂತ ಕೆಲಸ ಆಗಿತ್ತು. ಆಮೇಲೆ ಎಲ್ಲಾ ಜೈಲ್ಗಳಲ್ಲೂ ಕೂಡ ಈ ತರದ್ದು ಮೊಬೈಲು, ಡ್ರಗ್ಗು ಅಥವಾ ಸಿಗರೇಟು, ಮದ್ಯ ಯಾವುದೇ ಇದ್ರೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ಒಂದು ರೀತಿ ಸಜ್ಜಾಗಿದ್ರು. ಬಟ್ ಆದ್ರೆ
ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅಂತೇಳಿ. ಎಸ್, ಅಗೇನ್ ನಮ್ಮ ಪ್ರತಿನಿಧಿ ಲೈವ್ ಜಾಯ್ನ್ ಆಗಿದ್ದಾರೆ. ಕಂಟಿನ್ಯೂ ಮಾಡಿ ಪ್ಲೀಸ್, ಕಂಟಿನ್ಯೂ. ಎಸ್ ಪ್ರಭುದೇ, ಅಂತಂದ್ರೆ ಈ ಸಾಕಷ್ಟು ಅಧಿಕಾರಿಗಳು ಅಂತಂದ್ರೆ ಒಳಗಡೆ ಯಾವ ರೀತಿ ವಸ್ತುಗಳು ಬರ್ತಾನು ಸಾಕಷ್ಟು ತಲೆಗಳನ್ನು ಕೆಡಿಸ್ಕೊಂಡಿದ್ರು. ಯಾಕಂದ್ರೆ ಹಲವು ಬಾರ್ ಅಂದ್ರೆ ಪರಪನಗರ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗಿರ್ಬೋದು, ಸಾಕಷ್ಟು ಒಳಗಡೆ ಮಾದಕ ವಸ್ತುಗಳು ಹೇಗೆ ರೀತಿ ಅಂದ್ರೆ ಹಿರಿಯ ಅಧಿಕಾರಿಗಳು ಹೋಗಿ ಏನಂತಂದ್ರೆ ಒಳಗಡೆ ರೈಡ್ ಮಾಡಿದ್ರು ಕೂಡ ಸಾಕಷ್ಟು ಏನು ವಸ್ತುಗಳು ಪತ್ತೆಯಾಗಿರ್ತವೆ. ಆದ್ರೆ ಒಳಗಡೆ ಏನ ಜೈಲ್ ಸಿಬ್ಬಂದಿಗಳು ಏನಾದ್ರು ಸಾಥ್ ಕೊಟ್ರ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತಲೆಗಳನ್ನು ಕಟ್ಸ್ಕೊಂಡ್ರು. ಆದ್ರೆ ಈಗ ಈ ಬೆಳಗಾವಿ ಹಿಂಡಲೇಗ ಜೈಲದಲ್ಲಿ ಹೊರಗಡೆ ಅಂದ್ರೆ ಅದು ಏನಂದ್ರೆ ಒಂದು ವಸ್ತುವನ್ನ ಎಸೆಯುವಂತ ಹೈಟ್ ಅನ್ನ ಇರುವ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ಕಿಡಿಗೇಡಿಗಳು ಏನಂತಂದ್ರೆ ಹೊರಗಡೆ ಭಾಗ ಏನಂತ ಹೊರಗಡೆ ಭಾಗದಲ್ಲಿ ನಿಂತ್ಕೊಂಡು ಒಳಗಡೆ ಏನಂದ್ರೆ ಮಾದಕ ವಸ್ತುಗಳಾಗಿರ್ಬೋದು, ಇನ್ನಿತರ ಅಂದ್ರೆ ಮೊಬೈಲ್ ಆಗಿರ್ಬೋದು, ಸಿಮ್ ಗಳಾಗಿರ್ಬೋದು, ಈ ರೀತಿ ಎಸೆಯುವಂತ ಏನು ಪ್ರಕರಣಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಜೈಲಿನ ಏನು CCTV ಫುಟೇಜ್ ಅಲ್ಲಿ ಈ ದೃಶ್ಯಗಳು ಸಾಕಷ್ಟು ಈಗ ಸದ್ಯ ಲಭ್ಯವಿರ್ತಕ್ಕಂಥದ್ದು. ಹಾಗಾಗಿ ಆತ ಯಾರಿಗೆ ಒಗ್ದಿದ್ದಾನೆ, ಆಮೇಲೆ ಯಾವ ಭಾಗದಿಂದ ಎಷ್ಟು ಮೀಟರ್ ಅಲ್ಲಿ ಒಗೆದಿದ್ದಾನೋ ನಿಟ್ಟಿನಲ್ಲಿ ಕೂಡ ಸದ್ಯ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸದ್ಯ ಈಗ ಹಿರಿಯ ಅಧಿಕಾರಿಗಳು ಕೂಡ ಜೈಲಿನ ಹೊರಭಾಗದಲ್ಲಿ ಆತ ಎಸೆದಿರುವಂತಹ ಸ್ಥಳಕ್ಕೆ ಹೋಗಿ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಜೈಲಿನ ಒಳಗಡೆ ಇಂಥವೆಲ್ಲ ವಸ್ತುಗಳು ಒಳಗಡೆ ಹೋದ್ರೆ ಸಾಕಷ್ಟು ರೀತಿಯಲ್ಲಿ ಅದು ಬೇರೆ ತರ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸದ್ಯ ಈಗ ಗ್ರಾಮೀಣ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಭು. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.